ಒಂದು ಸರ್ಕಾರ ಜನರಿಗೆ ಕೊಡಬೇಕಾಗಿರುವಂಥ ಭಾಗ್ಯ ಏನು ಅಂತ ಹೇಳಿದ್ರೆ ಒಂದು ಆರೋಗ್ಯ ಭಾಗ್ಯ. ಇವತ್ತಿನ ಭಾಗ್ಯಗಳನ್ನು ನೀವು ನಂಬ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ದಿರ ಬೇರೆಯವರ ಕಾಲ ಅಡಿನಲ್ಲಿ ಗುಲಾಮರಾಗಿ ಬಾಳ್ತಾರೆ. ಇವತ್ತು ಎಷ್ಟು ಜನ ರಾಜಕಾರಣಿಗಳು ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ನಿಮಗೆ ನಿಜವಾಗ್ಲೂ ಇರತಕ್ಕಂಥ ಸ್ವಾತಂತ್ರ್ಯ ಒಂದೇ ದಿವಸ, ಇದನ್ನು ಜನರು ಅರ್ಥ ಮಾಡ್ಕೋಬೇಕು. ಯಾವತ್ತು ಅಂತ ಹೇಳಿದ್ರೆ ನೀವು ವೋಟ್ ಮಾಡುವಂಥ ದಿವಸ. ಹೈಕೋರ್ಟ್ನ ಕಂಟೆಂಪ್ಟ್ ಮಾಡ್ತಾರೆ ಅಂತ ಅಯೋಗ್ಯ ಶಿಖಾಮಣಿಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಇಲ್ಲಿ ಒಂದು ಸೈತಾನನ ಮುಖ ಕಾಣಿಸುತ್ತಲ್ಲ, ಆ ಸೈತಾನ ಮುಖನಿಗೆ ನಾವು ಸ್ವಾತಂತ್ರ್ಯ ಸಿಗ್ತಲ್ಲ ವೋಟಿಂಗ್ ದಿವಸ, ಅವತ್ತು ಆ ಸೈತಾನಿಗೆ ಹೋಗಿ ವೋಟ್ ಹಾಕ್ತೀವಿ ನಾವು. ಬ್ಯಾನರ್ಗಳಲ್ಲಿ ಇರೋರೆಲ್ಲ ಸೈತಾನಗಳು ಅಂತ ನಾನು ಹೇಳ್ತೀನಿ, ದೆವ್ವಗಳು, ದರಿದ್ರಗಳು. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತಾ ಮತ್ತೆ ನೆಕ್ಸ್ಟ್ ಅವ್ರಿಗೆ ಕ್ವಶನ್ ಮಾಡ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ರಿಸರ್ಚ್ ಮಾಡುತ್ತೆ ಒಂದು 10 ವರ್ಷ ಹಿಂದೆ. ಅವ್ರು ಹೇಳ್ತಾರೆ ಬೆಂಗಳೂರಲ್ಲಿ 5 ನಿಮಿಷ ನೀವು ಹೊರಗಡೆ ನಿಂತರೆ ರೋಡಲ್ಲೆಲ್ಲಾದರೂ 6 ಸಿಗರೇಟ್ ಸೇದಿದ್ದಕ್ಕೆ ಸಮ ಅಂತ. ನನಗೆ ನನ್ನ ಫ್ರೆಂಡ್ಸ್ಗಳು ತಮಾಷೆ ಮಾಡೋರು, ನಾನು ಸಿಗರೇಟ್ ಸೇದಲ್ಲ ಅಂತ ಇದ್ದೆ, ಜೊತೆಗಿರೋರು ಸಿಗರೇಟ್ ಸೇದ್ತಾರಲ್ಲ. ಅಲ್ಲ ಕಣೋ, ನೀನು ಒಬ್ಬ ಸೇದಿಲ್ಲ ಅಂದರೆ ನಾವೆಲ್ಲ ಸೇರ್ಕೊಂಡು ನೀನು ಸುಮ್ಮನೆ ಟ್ರಾಫಿಕಲ್ಲಿ ನಿಂತರು 6 ಸಿಗರೇಟ್ ಸೇದ್ದಂಗೆ 5 ನಿಮಿಷಕ್ಕೆ ಅಂದಮೇಲೆ ಸೇದಿದ್ರೇನು ಬಿಟ್ಟರೆ ಅದ್ಲಾಗ ಸೇದ್ಬಿಡು ನಮ್ಮ ಜೊತೆಗೆ ಅಂತ ಅನ್ನೋರು. ಸೊ ಇಷ್ಟು ಪೊಲ್ಯೂಷನ್ ಆಗ್ತಾ ಇದೆ. ನಾವು ಹೊರಗಡೆಯಿಂದ ತೊಗೊಳ್ತಾ ಇರೋ ಪೊಲ್ಯೂಷನ್ನೇ ಆಟೋಮೆಟಿಕ್ ನಾವು ತೊಗೋತಾ ಇದ್ದೀವಿ, ಅದರಿಂದ ಹಾಳಾಗ್ತಾ ಇದೆ. ಇನ್ನು ನಾವೇ ತೊಗೊಂಡು ಸಿಗರೇಟ್ ಸೇದಕ್ಕೆ ಶುರು ಮಾಡಿದರೆ ಏನಾಗಬೇಡ. ಎಷ್ಟು ಇವಾಗ ಹೈಯೆಸ್ಟು ಡೆತ್ಸ್ ಆಗ್ತಾ ಇರೋದು ಈ ಸಿಗರೇಟಿಂದ, ಸ್ಮೋಕಿಂದ ಡೆತ್ಸ್ ಆಗ್ತಾ ಇರೋದು, ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ. ಇದರ ಅವೇರ್ನೆಸ್ಸು ಜನರಿಗೆ ಸರ್ಕಾರ ಕೊಡಬೇಕಾಗಿದ್ದು ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ ಮುಂದಿನ ಜನ್ರೇಷನ್ನನ್ನೇ ಕಂಪ್ಲೀಟಾಗಿ ಇವರು ಏನೋ ಹಾಳು ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಇವ್ರಿಗೆ ಯಾವ ಥರದ ಕನ್ಸರ್ನೂ ಇಲ್ವಾ? ಬರೀ ದುಡ್ಡು ಮಾಡು ದಂಧೆ ಮಾಡ್ಕೊಬಿಟ್ಟಿದಾರ, ಇಡೀ ವ್ಯವಸ್ಥೆನ ಲೂಟಿ ಮಾಡಿ ಜೀವನ ಮಾಡೋದೇ ಇವರು ಇದಾಗೋಗ್ಬಿಟ್ಟಿದೆಯಾ ಸರ್ಕಾರದ್ದು ಅಂತ. ನೋಡಿ, ನೀವು ಆ್ಯಕ್ಚುಲಾಗಿ ಈಗೇನು ಸಾಕಷ್ಟು ಭಾಗ್ಯಗಳನ್ನು ಈ ಒಂದು ಪ್ರೆಸೆಂಟ್ ಸರ್ಕಾರ ಜನರಿಗೆ ಕೊಡುತ್ತದೆ. ನನ್ನ ಪ್ರಕಾರ ನಿಜವಾಗ್ಲೂ ಒಂದು ಸರ್ಕಾರ ಜನರಿಗೆ ಕೊಡಬೇಕಾಗಿರುವಂಥ ಭಾಗ್ಯ ಏನು ಅಂತ ಹೇಳಿದ್ರೆ ಒಂದು ಆರೋಗ್ಯ ಭಾಗ್ಯ, ಇನ್ನೊಂದು ಶಿಕ್ಷಣ ಭಾಗ್ಯ. ಇವತ್ತು ಕ್ಯೂಬಾ ಅಂತ ಒಂದು ದೇಶ ಇದೆ. ಆ ದೇಶ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ 100ರಷ್ಟು ಅದು ತುಂಬ ಬಡತನ ಇರೋವಂಥ ಒಂದು ದೇಶ. ಆ ದೇಶದಲ್ಲಿ ಇವತ್ತು ಯಾವುದೇ ಒಂದಾದ ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಎಷ್ಟೇ ದೊಡ್ಡ ಸರ್ಜರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಯಾವುದು ಫ್ರೀ ಆಫ್ ಕಾಸ್ಟು. ಆ ರೀತಿಯಾಗಿ ಅಲ್ಲಿನ ಸರ್ಕಾರ ಕೊಡಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಅದನ್ನು ಏಕೆ ಕೊಡಲಿಕ್ಕೆ ವಿಫಲ ಆಗ್ತಾ ಇದೆ? ವಿಫಲ ಆಗ್ತಾಯಿಲ್ಲ, ನಮ್ಮಲ್ಲಿ ದುಡ್ಡಿಲ್ಲ ಅಂತಲ್ಲ, ನಮ್ಮಲ್ಲಿ ದುಡ್ಡಿದೆ. ಆದರೆ ಅದನ್ನು ಕೊಟ್ಟರೆ ಇವರ ಮೆಡಿಕಲ್ ಮಾಫಿಯಾ ಹೇಗೆ ರನ್ ಆಗ್ತದೆ? ಅದು ಇನ್ನೊಂದು ವಿಚಾರ. ಇವತ್ತು ಶಿಕ್ಷಣ ಭಾಗ್ಯ ಮಕ್ಕಳಿಗೆ ಸರಿಯಾದ ಶಿಕ್ಷಣ, ಇಟ್ ಮೈಟ್ ಬಿ ಇನ್ ಅ ಪ್ರೈವೇಟ್ ಸ್ಕೂಲ್ ಆರ್ ಇನ್ ಅ ಗೌರ್ಮೆಂಟ್ ಸ್ಕೂಲ್. ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳ ಪರಿಸ್ಥಿತಿ ಏನಿದೆ? ನೀವು ಟನಲ್ ರೋಡ್ ಮಾಡೋಕ್ಕೆ ಹೋಗ್ತೀರಿ, 42,000 ಕೋಟಿ ಖರ್ಚು ಮಾಡ್ಕೊಂಡು. ಯಾಕೆ ನಮ್ಮ ಕೇವಲ ಒಂದು 1,000-2,000 ಕೋಟಿ ಖರ್ಚು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗಳನ್ನ ನೀವು ರೆಡಿ ಮಾಡಿಬಿಡ್ಬೋದು. ಅದನ್ನು ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕೆ ನಿಮ್ಮ ಪ್ರೈವೇಟ್ ಸ್ಕೂಲ್ಸ್ ಮಾಫಿಯಾನ ನೀವು ರನ್ ಮಾಡಬೇಕು? ಮಕ್ಕಳ ಹತ್ರ 2 ಲಕ್ಷ 3 ಲಕ್ಷ ಫೀಸು ಕೊಡಬೇಕು. ಹಾಗೆ ನಮ್ಮ ಜನರಿಗೂ ಕೂಡ ಅರ್ಥ ಆಗ್ತಾಯಿಲ್ಲ ಇದು. ಅಯ್ಯೋ ಏನೋ 2,000 ರೂಪಾಯಿ ಕೊಟ್ಬಿಟ್ರು, ನಮಗೆ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ರು, ಫ್ರೀಯಾಗಿ ಕರೆಂಟ್ ಕೊಟ್ಬಿಟ್ರು ಅಂದಿದ ತಕ್ಷಣ ನಿಮ್ಮ ಯೋಗ್ಯತೆಗೆ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್. ನಾನು ಜನರಿಗೆ ನೇರವಾಗಿ ಬೈಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮಗ ಚೆನ್ನಾಗಿ ಓದಿ ಉದ್ಧಾರ ಆದ ಅಂತ ಹೇಳಿದ್ರೆ ನಿಮಗೆ ಈ ಭಾಗ್ಯಗಳ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೋತಾರೆ, ಅವರು ನೋಡ್ಕೋತಾರೆ. ಇವತ್ತಿನ ಭಾಗ್ಯಗಳನ್ನು ನೀವು ನಂಬ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ದಿರ ಬೇರೆಯವರ ಕಾಲ ಅಡಿನಲ್ಲಿ ಗುಲಾಮರಾಗಿ ಬಾಳ್ತಾರೆ. ಅದೇನೇ ಈಗಿನ ರಾಜಕಾರಣಿಗಳು ಮಾಡ್ತಾ ಇರತಕ್ಕಂಥದ್ದು. ತಮ್ಮ ಮಕ್ಕಳು ಎಲ್ಲ ಒಬ್ಬ ರಾಜನ ಥರ ಆಳ್ವಿಕೆ ಮುಂದಿನ ದಿವಸಗಳಲ್ಲೂ ಮಾಡಬೇಕು, ಬೇರೆಯವ್ರ ಮಕ್ಕಳು ಇವರು ಈ ಕಾಲ ಅಡಿಗಳಲ್ಲಿ ಆಳಾಗಿ ಗುಲಾಮರಾಗಿ ಬಾಳಬೇಕು ಅನ್ನೋ ರೀತಿಯಲ್ಲಿ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಅಂಥ ಭಾಗ್ಯಗಳನ್ನು ದಯವಿಟ್ಟು ಬಿಡಿ, ಬೇಡ ಅಂಥ ಭಾಗ್ಯಗಳು. ನೀವು ಜನನಾಯಕರನ್ನು ಆಯ್ಕೆ ಮಾಡಬೇಕಾದ್ರೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪೊಲಿಟಿಕಲ್ ಪಾರ್ಟಿ, ದಯವಿಟ್ಟು ನಿಮ್ಮ ಒಂದು ಕ್ಷೇತ್ರದಲ್ಲೇ ನಿಮ್ಮ ವಾರ್ಡ್ನಲ್ಲಿ ಯಾರೊಬ್ಬ ವ್ಯಕ್ತಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ಕೊಂಡಿರುವಂಥ ವ್ಯಕ್ತಿ ಇರ್ತಾನೆ, ಆತನ ಗುರುತು ಮಾಡ್ರಪ್ಪ. ಫಸ್ಟೆಲ್ಲ ಜನರು ಏನು ಮಾಡ್ತಿರು ಅಂತ ಹೇಳಿದ್ರೆ, ಒಬ್ಬ ನಾಯಕನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಇವರೇ ಹೋಗಿ ಇಡೀ ಊರು ಹೋಗ್ಬಿಟ್ಟು ಅವ್ನು ಹಿಡ್ಕೊಂಡು ಎಗಲ್ ಮೇಲೆ ಹಾಕೊಬಂದು ನೀ ಎಲೆಕ್ಷನ್ ನಿಂತ್ಕೋ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾಯಿದ್ರು. ನಿಲ್ಲಿಸಾದ್ಮೇಲೆ ಏನೋ ತಪ್ಪು ಮಾಡಿದ್ರೆ ಕೊಳಪಟ್ಟಿ ಹಿಡ್ಕೊಂಡು ಕೇಳ್ತಾಯಿದ್ರು ಅವನ್ನ, ಅಯೋಗ್ಯ ನೀನೇನೋ ಮಾಡಿರೋದು, ನೀನು ನಮ್ಮ ಊರಿಗೆ ಬೇಕಾಗಿರೋದು ಮಾಡಿದ್ಯಾ, ನೀನು ನಮ್ಮೂರಿಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡಿದ್ಯಾ ಅಂದ್ಬಿಟ್ಟು ಇವತ್ತು ಇಡೀ ಊರನ್ನ ಹೋಗಿ ಕರ್ಕೊಂಬರ್ತಾನೆ, ನನಗೆ ಕ್ಯಾಂಪೇನ್ ಮಾಡಿ ಬನ್ನಿ ಅಂತೇಳಿ ಕಾಸು ಕೊಟ್ಬಿಟ್ಟು. ಹಾಗಿದ್ಮೇಲೆ ನೀವು ಅವನ ಹಿಂದೆ ಹೋಗಾದ್ಮೇಲೆ ಅವ್ನು ನಿಮಗೋಸ್ಕರ ಹೇಗೆ ಕೆಲಸ ಮಾಡ್ತಾನೆ? ನೀವು ಅವನ ಹತ್ರ ಹೋಗಿ ಎಲೆಕ್ಷನ್ ಮುಂಚೆ ದುಡ್ಡು ತಗೊಂಡಿದ್ದೀರಾ. ಅದಾದಮೇಲೆ ನೀವು ಏನಾದ್ರು ಕೇಳಲಿಕ್ಕೆ ಹೋದರೆ ಫ್ರೀಯಾಗಿ ಬಂದೇನಪ್ಪ, ನೀನು ಫ್ರೀಯಾಗಿ ಬಂದ,
ಕಾಸು ಕೊಟ್ಟಿದ್ದಕ್ಕೆ ತಾನೇ ಬಂದಿದ್ದು, ಮತ್ತು ಇನ್ನೇನಕ್ಕೆ ಬಂದು ನಿನ್ನ ನೈತಿಕತೆ ಏನಿದೆ ಇಲ್ಲಿ ಬಂದು ಪ್ರಶ್ನೆ ಮಾಡಲಿಕ್ಕೆ ಅಂತ ಕೇಳ್ತಾನೆ. ಇವತ್ತು ಎಷ್ಟು ಜನ ರಾಜಕಾರಣಿಗಳು ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ಅಣ್ಣ ಅಪ್ಪ ಅಂದ್ಕೊಂಡು. ಎಲೆಕ್ಷನ್ ಮುಗ್ದಾದ್ಮೇಲೆ ಒಬ್ಬ ಬಂದಿದ್ದಾನ ನಿಮ್ಮ ಮನೆ ಹತ್ರ? ಅದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಅವನ್ನ ನೋಡಬೇಕು ಅಂತ ಹೇಳಿದ್ರೆ 4 ದಿವಸಕ್ಕೆ ಮುಂಚೆ ಅವನಿಗೆ ಕಾಲಿಡಿಬೇಕು ನೀವು. ಈ ಥರ ಜನನಾಯಕರನ್ನ ಆಯ್ಕೆ ಮಾಡೋದನ್ನ ಮೊದಲು ನಿಲ್ಲಿಸಿ, ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ. ಆ ಶಿಕ್ಷಣ ಎಲ್ಲಿ ಸಿಗ್ತದೆ? ಶಾಲೆಗಳಲ್ಲಿ ಸಿಗ್ತದೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇವತ್ತು ಶಿಕ್ಷಣ ಏನಕ್ಕೆ ಪಡೀಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ತಗೋತಾರೆ. ಸರ್ಕಾರಿ ಶಾಲೆಗಳನ್ನು ಸರಿ ಮಾಡ್ರಪ್ಪ ಅಂತೇಳಿ ಸರ್ಕಾರಕ್ಕೆ ಕೇಳಿ, ನೀವು ಪ್ರಶ್ನೆಯನ್ನು ಮಾಡಿ. ಅದ್ರ ಜೊತೆಗೆ ಆರೋಗ್ಯ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ 1 ಕ್ರೋಸಿನ ಮಾತ್ರ ಈಚೆ ಬರ್ಕೊಡ್ತಾರೆ, ಹೋಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಆಯಿತಾ? ಇದನ್ನೆಲ್ಲ ಯಾಕೆ ಜನರು ಪ್ರಶ್ನೆ ಮಾಡ್ತಿಲ್ಲ? ಇದನ್ನು ಪ್ರಶ್ನೆ ಮಾಡೋದನ್ನು ಜನರು ಫಸ್ಟ್ ಕಲಿಬೇಕು. ಇಲ್ಲದಿದ್ದರೆ ಯಾರೋ ಒಬ್ಬರು ಬರ್ತಾರೆ, ಇವ್ನು ಬಿಟ್ಟರೆ ಇದೇನು, ಅವ್ನು ಬಿಟ್ಟರೆ ಇವನು ಬಿಟ್ಟರೆ ಅವನು ಅಂದ್ಕೊಂಡು ನಾವು ವೋಟನ್ನು ಮಾಡ್ಕೊಂಡು ಬರ್ತಾ ಇದೀವಿ. ದಯವಿಟ್ಟು ಈ ವೋಟಿಂಗ್ ಪ್ರಾಸೆಸ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಇರತಕ್ಕಂಥ ಸ್ವಾತಂತ್ರ್ಯ ಒಂದೇ ದಿವಸ, ಇದನ್ನು ಜನರು ಅರ್ಥ ಮಾಡ್ಕೋಬೇಕು. ಯಾವತ್ತು ಅಂತ ಹೇಳಿದ್ರೆ ನೀವು ವೋಟ್ ಮಾಡುವಂಥ ದಿವಸ. ಅವತ್ತು ನೀವು ಯಾರಿಗಾದರೂ ಹೋಗ್ಬಿಟ್ಟು ನಿಮ್ಮ ಸ್ವಾತಂತ್ರ್ಯವನ್ನು ಹೋಗಿ 5,000ಕ್ಕೆ 10,000ಕ್ಕೆ ಮಾರ್ಕೊಂಡ್ರೆ ನೀವು 5 ವರ್ಷ ನಿಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊತೀರ. ಹಾಗಾಗಿ ಜನನಾಯಕರನ್ನು ಆರಿಸುವ ಮುನ್ನ ದಯವಿಟ್ಟು ಯೋಚನೆ ಮಾಡಿ ಯಾರಿಗೆ ವೋಟ್ ಹಾಕಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ ಒಮ್ಮೋರೆ ನಿಮಗೆ. ಬಳ್ಳಾರಿಯಲ್ಲಿ ಮೊನ್ನೆ ಏನಾಯಿತು, ಒಂದು ಬ್ಯಾನರ್ ವಿಚಾರಕ್ಕೆ ಮರ್ಡರ್ ಆಯಿತು. ಇವತ್ತು ಬೆಂಗಳೂರಿನಲ್ಲಿ ಸುಮ್ಮನೆ ಹೋಗಿ ರೌಂಡ್ ಹೊಡ್ಕೊ ಬನ್ನಿ. ನಾನು ಓಪನ್ ಆಗಿ ಹೇಳ್ತೀನಿ, BJP ಬ್ಯಾನರ್ ಹಾಕ್ತಾ ಇದೆ, ಕಾಂಗ್ರೆಸ್ ಬ್ಯಾನರ್ ಹಾಕ್ತಾ ಇದೆ, ಎಲ್ಲರೂ ಬ್ಯಾನರ್ಗಳು ಹಾಕ್ತಾ ಇದ್ದಾರೆ. ಆಯಿತಾ? ಬ್ಯಾನರ್ಗಳು ನಮ್ಮಲ್ಲಿ ಫ್ಲೆಕ್ಸ್ಗಳು ಹೈಕೋರ್ಟ್ನಲ್ಲಿ ಬ್ಯಾನ್ ಆಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಫ್ಲೆಕ್ಸ್ ಹಾಕಬಾರ್ದು ಅಂದ್ಬಿಟ್ಟು ಪಬ್ಲಿಕ್ ಪ್ಲೇಸಸ್ನಲ್ಲಿ. ಆದರೂ ಕೂಡ ಹೈಕೋರ್ಟ್ನ ಕಂಟೆಂಪ್ಟ್ ಮಾಡ್ತಾರೆ. ಅಂಥ ಅಯೋಗ್ಯ ಶಿಖಾಮಣಿಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ನೋಡಿದ್ವಲ್ಲ, ರಾಜೀವ್ ಗೌಡ ಅಂತೇಳಿ ಬ್ಯಾನರ್ ತೆಗ್ಸು ಅಂತ ಹೇಳಿದ್ದಕ್ಕೆ ಯಾಕೆ ಇವತ್ತು ನೋಡಿ, ಮಾಧ್ಯಮಗಳ ಸುದ್ದಿ ಆದ್ರೂ ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಈ ಥರ ವಿಚಾರಗಳನ್ನ ಪ್ರಶ್ನೆ ಮಾಡಿದೆ, ನಮ್ಮ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ನಿಜವಾಗ್ಲೂ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಹೈಕೋರ್ಟ್ ಮೊದಲು ಯಾವುದೇ ಒಂದು ದಿನಪತ್ರಿಕೆಗಳಲ್ಲಿ ಆಗಿರ್ಬೋದು, ಒಂದು ನ್ಯಾಷನಲ್ ಮೀಡಿಯಾ ಆಗಿರ್ಬೋದು, ಒಂದು ಚಿಕ್ಕ ಮಾಧ್ಯಮದಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿದ ತಕ್ಷಣ ಸುಮೋಟೋ ಕೇಸಸ್ನ ರಿಜಿಸ್ಟರ್ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೋರ್ಟಿಗೆ ಕರ್ಸ್ಕೊತಿತ್ತು. ಇವತ್ತು ಎಲ್ಲ ಒಂದು ಕಡೆ ಹೈಕೋರ್ಟ್ನ ಕೂಡ ನಾವು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಯಾಕಂತ ಹೇಳಿದ್ರೆ ಯಾಕೆ ಹೈಕೋರ್ಟ್ ಜನರ ಬಗ್ಗೆ ತಿರುಗಿ ನೋಡ್ತಾ ಇಲ್ಲ? ಇಂಥ ವಿಚಾರಗಳನ್ನ ಹೈಕೋರ್ಟ್ ಪ್ರಶ್ನೆ ಮಾಡಬೇಕು. ಇದನ್ನು ನೋಡಿ, ಎಲ್ಲ ಕಡೆ ಇನ್ಕ್ಲೂಡಿಂಗ್ ನಮ್ಮ ಚಾಲುಕ್ಯ ಸರ್ಕಲ್ ಹೈಕೋರ್ಟ್ಗೆ ಸಮೀಪದಲ್ಲಿದೆ, ಅಲ್ಲೂ ಕೂಡ ಬ್ಯಾನರ್ಗಳು ಹಾಕ್ಕೊಂತಾರೆ. ಬಟ್ ನಾನು ಹೇಳೋದು, ನೀವು ಹೇಳಿದ್ದು ಕನ್ಸರ್ನ್ ಒಳ್ಳೇದೆ, ಆದರೆ ಎಷ್ಟರ ಮಟ್ಟಿಗೆ ಹೈಕೋರ್ಟ್ ಬೇಸತ್ತು ಬಿಟ್ಟಿದ್ದಾರೆ ಈ ನ್ಯಾಯಾಧೀಶರುಗಳು ಅಂದರೆ, ಅಧಿಕಾರಿಗಳು ಯಾರ ಮಾತು ಕೇಳಕ್ಕೆ ರೆಡಿ ಇಲ್ಲ. ರಾಜಕಾರಣಿಗಳು ಅವರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡ್ತಾರೆ. ಅಧಿಕಾರಿಗಳು ರಾಜಕಾರಣಿಗಳು ನಿಜವಾದ ಕನ್ಸರ್ನ್ ಇರುವಂಥ ಪೊಲಿಟಿಷಿಯನ್ ಮಾತನ್ನು ಅಧಿಕಾರಿಗಳು ಕೇಳಕ್ಕೆ ರೆಡಿ ಇಲ್ಲ. ಅಧಿಕಾರಿಗಳು ಅವರೇ ಭ್ರಷ್ಟರಾಗಿ ಕೂತ್ಕೊಂಡಿದ್ದಾರೆ, ಇಲ್ಲಾಂದರೆ ಭ್ರಷ್ಟ ಶಾಸಕರ ಅಡಿಯಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದ್ದಾರೆ. ಅಧಿಕಾರಿಗಳು ಸ್ವಲ್ಪ ಏನಾದರೂ ಒಳ್ಳೆಯವರಾದರೆ ಖಂಡಿತ ಇದು ಅರ್ಧ ಕಂಟ್ರೋಲ್ ಮಾಡ್ಬೋದಾ ಅಂತ ಈ ಥರದ್ದೆಲ್ಲ ಅವ್ಯವಸ್ಥೆಗಳನ್ನು ಅಧಿಕಾರಿಗಳೆಲ್ಲ ಮಾಡಬೇಕಾಗಿರೋದು. ಇದು ಆ್ಯಕ್ಚುಲಿ ನಾನು ಈ ಬ್ಯಾನರ್ ವಿಚಾರ ಏನಕ್ಕೆ ತೊಗೊಂಡೆ ಅಂತ ಹೇಳಿದ್ರೆ, ಜನನಾಯಕರ ಬಗ್ಗೆ ಅಂದರೆ ಯಾರನ್ನು ಆರಿಸ್ಬೇಕು ಆರಿಸ್ಬಾರ್ದು ಅಂತೇಳಿ ವಿಚಾರ ಬಂದಾಗ ನಾನು ಈ ಬ್ಯಾನರ್ ವಿಚಾರ ತೊಗೊಂಡೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಆಗ ಸುಮ್ಮನೆ ಒಂದು ಕಥೆ ರೀತಿಯಲ್ಲೇ ಹೇಳ್ತೀನಿ. ಆಗ ದೇವರುಗಳೆಲ್ಲ ನಮ್ಮ ಮಧ್ಯೆನೇ ಇದ್ದರಂತೆ ಒಂದು ಕಾಲದಲ್ಲಿ. ಆಯಿತಾ? ಒಂದು ಕಾಲದಲ್ಲಿ ನಮ್ಮ ಮಧ್ಯೆ ಇರಬೇಕಾದ್ರೆ ಯಾವಾಗ ಜನರ ಒಂದು ಏನು ಹೇಳ್ತಾರೆ, ಒಂದು ಗ್ರೀಡಿನೆಸ್ಸು ಇದೆಲ್ಲ ಸ್ವಾರ್ಥ ಬೆಳೀತಾ ಹೋಯ್ತೋ, ದೇವರುಗಳು ಸ್ವಲ್ಪ ದೂರ ಆಗ್ತಾ ಹೋದ್ರಂತೆ. ಆಗ ಏನು ಮಾಡಿದ್ವಿ, ನಾವು ದೇವ್ರನ್ನ ತಗೊಬಂದು ಮನೆಯಲ್ಲಿ ಫೋಟೋ ಇಟ್ಕೊಂಡ್ವಂತೆ. ಅಲ್ಲಿಂದ ನಮ್ಮ ಕಲ್ಪನೆ ಏನು ಅಂತೇಳಿ ದೇವ್ರು ನಮ್ಮ ಜೊತೆಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ನಮ್ಮ ರಾಜಕಾರಣಿಗಳು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋತಾರೆ. ಏನು ಗೊತ್ತಾ, ನನ್ನ ಪ್ರಕಾರ ರಾಜಕಾರಣಿಗಳು ಒಂದು ಸೈತಾನಗಳಂತೆ. ಯಾಕೆ ದೇವರು ಈಚೆ ಹೋಗಿದ್ದಾಗ ಸೈತಾನಗಳು ನಮ್ಮ ಜೊತೆಲಿ ಸೇರ್ಕೊಬಿಟ್ರು. ಇವರು ಸೈತಾನಗಳು ಅಬ್ಸರ್ವ್ ಮಾಡೋದು, ರಾಕ್ಷಸರು ಹೆಂಗೆ ನಾವು ಜನರ ಜೊತೆಲಿ ಸೇರ್ಕೊಳ್ಳೋದು, ಇವರು ಅವ್ರನ್ನ ಓಡಿಸಿದ್ರು ಕೂಡ ತಗೊಬಂದು ಮನೇಲಿ ಫೋಟೋ ಇಟ್ಕೊಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಒಂದು ಸ್ಟ್ರಾಟಜಿ ಮಾಡೋದು ಸೈತಾನಗಳು. ಏನು ಅಂತ ಹೇಳಿದ್ರೆ, ನಾವು ಅವ್ರ ಮನೆ ಹತ್ರ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಮನೆ ಮುಂದೆ ಒಂದು ಫೋಟೋ ಹಾಕ್ಬಿಡೋಣ, ಡೈಲಿ ನಮ್ಮ ಮುಖ ನೋಡ್ತಾರಲ್ಲ, ಸೊ ಆವಾಗ ನೋಡ್ತಾ ಓ ಇವನು ದೇವರು ಅಂತ ಅನ್ಕೊಂಡ್ಬಿಡ್ತಾರೆ ಅಂತೇಳಿ. ಡೆಫಿನೆಟ್ಲಿ ಅದೇ ಆಗ್ತಾ ಇರೋದು. ನಮಗೆ ದೂರ ಹೋಗ್ಬಿಟ್ಟಿದ್ದಾರೆ ದೇವರುಗಳು ನಮ್ಮನ್ನು ಬಿಟ್ಟು. ನಿಜವಾದ ರಾಜಕಾರಣಿಗಳು ಒಳ್ಳೆ ಮನುಷ್ಯರನ್ನ ದೂರ ಕಳಿಸ್ಬಿಟ್ಟಿದ್ದೀವಿ. ಡೈಲಿ ಒಂದು ಸೈತಾನನ ಮುಖ ಕಾಣಿಸುತ್ತಲ್ಲ, ಆ ಸೈತಾನ ಮುಖನಿಗೆ ನಾವು ಸ್ವಾತಂತ್ರ್ಯ ಸಿಗ್ತಲ್ಲ ವೋಟಿಂಗ್ ದಿವಸ, ಅವತ್ತು ಆ ಸೈತಾನಂಗೆ ಹೋಗಿ ವೋಟ್ ಹಾಕ್ತೀವಿ ನಾವು. ದಯವಿಟ್ಟು ನಿಮ್ಮ ಮನೆ ಮುಂದೆ ಕಾಣಿಸ್ತಕ್ಕಂಥ ಸೈತಾನಗಳ ಮುಖಗಳು ಏನಿದೆ, ಬ್ಯಾನರ್ಗಳಲ್ಲಿ ಇರೋರೆಲ್ಲ ಸೈತಾನಗಳು ಅಂತ ನಾನು ಹೇಳ್ತೀನಿ. ದೆವ್ವಗಳು,
ದರಿದ್ರಗಳು. ಅಂಥ ದರಿದ್ರಗಳಿಗೆ ಯಾವಾಗ ಓಟ್ ಹಾಕೋದನ್ನು ನೀವು ನಿಲ್ಲಿಸ್ತೀರೋ ಆಗ ನಮ್ಮ ಸಮಾಜ ಉದ್ಧಾರ ಆಗ್ತದೆ. ಯಾಕಂತ ಹೇಳಿದ್ರೆ ಅಂಥ ದರಿದ್ರ ಶಿಖಾಮಣಿಗಳ ಕೈಯಲ್ಲೇ ಇವತ್ತು ದುಡ್ಡಿರೋದು. ಒಬ್ಬ ಬ್ಯಾನರ್ ಹಾಕ್ತಾನೆ ಅಂತ ಹೇಳಿದ್ರೆ ಎಷ್ಟೋ ಕೋಟಿ ಖರ್ಚು ಮಾಡಿಬಿಟ್ಟು ಇಡೀ ಊರು ಬ್ಯಾನರ್ ಹಾಕ್ತಾನೆ ಅವನು. ಆ ಬೇನಾಮಿ ದುಡ್ಡು ಖರ್ಚು ಮಾಡ್ತಾ ಇರೋದು ಎಲ್ಲಿಂದ? ಅವ್ನು ಯಾವನ ಹತ್ರ ಇದೆಯೋ, ಯಾವನ್ ಕಳ್ತನ ಮಾಡ್ತಾನೆ, ಯಾವನ್ ದರಿದ್ರ ಶಿಖಾಮಣಿ, ಯಾವನ್ ಸೈತಾನ ಇರ್ತಾನೋ ಅವನ ಹತ್ರ ಇರ್ತದೆ ದುಡ್ಡು ಇದು. ಸೊ ಅವ್ನು ಬಂದ್ಬಿಟ್ಟು ಬ್ಯಾನರ್ ಹಾಕ್ತಾನೆ. ನಿಜವಾಗ್ಲೂ ದೇವರಂಥ ಮನುಷ್ಯನ ಹತ್ರ ದುಡ್ಡಿರಲ್ಲ ಪಾಪ. ಅವನೆಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಮಾರಾಯ. ಅವ್ನು ಯಾರಿಗೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಆಗಿರಲ್ಲ ಅಂಥವನ್ನ ಹುಡುಕಿ ನೀವು ಓಟನ್ನು ಹಾಕಿ, ಆಗ ಸಮಾಜ ಉದ್ಧಾರ ಆಗ್ತದೆ. ಸತ್ಯ. ಇವತ್ತಿನ ರಾಜಕಾರಣಿಗಳು ಇವತ್ತಿನ ಏನೇನೆಲ್ಲ ಅನಾಹುತ ಮಾಡ್ತಾ ಇದಾರಲ್ಲ, ಈ ಸೈತಾನಗಳು ಅಂತ ಹೇಳಿದಾಗ ನಮಗೆಲ್ಲ ಕಾಣಿಸ್ತಾರೆ. ಅವರೆಲ್ಲ ಎದುರುಗಡೆನೇ ಕಾಣಿಸ್ತಾ ಇರ್ತಾರೆ. ರೋಡಲ್ಲಿ ಅವ್ರ ಪೋಸ್ಟರ್ಗಳಿದೆ. ಒಂಥರ ಹೆಂಗೆ ಅಂದರೆ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ, ವೆದರ್ ಇಟ್ ಇಸ್ ನೆಗೆಟಿವ್ ಆರ್ ಪಾಸಿಟಿವ್ ಅಂತಾರೆ ಅವರೇ. ಯಾರೋ ಒಬ್ಬ ರಾಜಕಾರಣಿಗೆ ಫೋನ್ ಮಾಡಿದ್ರೆ, ಏನು ಸರ್ ಈ ಥರ ಮಾಡ್ಕೊಂಡ್ರೆ ಅನಾಹುತನ ಅಂದರೆ, ಬಿಡಿ ಸರ್ ಪಬ್ಲಿಸಿಟಿ ಸಿಗ್ತಲ್ಲ ಅದರಲ್ಲೇನಿದೆ. ಜನ ಇವತ್ತು ನೆನ್ಪಿಟ್ಕೋಬೇಕಷ್ಟೇ, ಅವ್ನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ. ಫೇಸ್ ಫೆಮಿಲಿಯರ್ ಮಾಡಿಸ್ಬೇಕು ಅವ್ರಿಗೆ, ಡೈಲಿ ಕಾಣಿಸ್ಬೇಕು ಅವ್ರಿಗೆ. ಓ ಇವ್ ನಮ್ಮವ ಅನ್ನೋ ಫೀಲಿಂಗ್ ಬರಬೇಕು. ಅವ್ನು ಕಾಣಿಸಿದ್ರೆ ಸಾಕು ಅವ್ನು ನಮ್ಮವನು ಅನ್ಕೊಬಿಡ್ತಾರೆ. ಯಾಕೆಂದ್ರೆ ಪಬ್ಲಿಸಿಟಿ ಇಲ್ಲದೆ ಇರೋ ವ್ಯಕ್ತಿನ ಜಗತ್ತು ಮರ್ತೋಗ್ಬಿಡುತ್ತೆ. ಪಬ್ಲಿಕ್ ಮೆಮೊರಿ ಶಾರ್ಟು. ಸೊ ಫೈನಲಿ ಇವೆಲ್ಲ ಅದ್ಭುತ ವಿಚಾರ. ಏನಾದರೂ ಜನರಿಗೆ ಸ್ವಲ್ಪ ಹೋದರೆ, ಜನರಿಗೆ ಮುಟ್ಟಿದ್ರೆ, ಕನ್ಸರ್ನ್ ಆ ಒಂದು ಜನರಲ್ಲಿ ಕಳಕಳಿ ಬಂದು, ಒಂದು ಮಗು ಒಂದು ಮನೆಯಲ್ಲಿ ಒಂದು ತಂದೆ ತಾಯಿ ಬದಲಾದರೆ ಸಾಕು ಅನ್ನೋ ಕಳಕಳಿ. ಫೈನಲಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ರೀತಿಯ ಸಮಾಜಕ್ಕೆ? ನೋಡಿ, ಎಲ್ಲ ವಿಚಾರಗಳನ್ನ ನಾವು ತಿದ್ದಲಿಕ್ಕೆ ಹೋಗ್ತಾ ಇತ್ತು ಅಂದರೆ ಸಾಕಷ್ಟು ವಿಚಾರಗಳಿದೆ. ಇವತ್ತು ನಮ್ಮ ಟಾಪಿಕ್ ಏನು ಅಂತ ಹೇಳಿದ್ರೆ ಸಿಗರೇಟ್ಸ್ ಹ್ಯಾಕ್ ಟುಬ್ಯಾಕೋಸು. ನೋಡಿ, ನಮ್ಮಲ್ಲಿ ಸ್ಟ್ರಿಕ್ಟಾಗಿ ಕಾನೂನಿದೆ. ಏನು ಅಂತ ಹೇಳಿದ್ರೆ ನಾನು ಈಗಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಡೀ ರಾಜ್ಯದಲ್ಲಿ ಎಲ್ಲೂ ಲೂಸ್ ಸಿಗರೇಟ್ಸ್ನ ಮಾರಲಿಕ್ಕೆ ಅವಕಾಶ ಇಲ್ಲ. ಹಾಗೆಯೇ ಟುಬ್ಯಾಕೋ ಪ್ರಾಡಕ್ಟ್ಸ್ನ ಕೊಡಬೇಕು ಅಂತ ಹೇಳಿದ್ರೆ 21 ವರ್ಷ ಮೇಲ್ಪಟ್ಟ ಜನರಿಗೆ ಮಾತ್ರ ನೀವು ಕೊಡಬೇಕು. ಅದರ ಜೊತೆಗೆ ಯೂನಿಫಾರ್ಮ್ ಹಾಕ್ಕೊಂಡಿರೋ ಮಕ್ಕಳಿಗೆ ಎಲ್ಲೂ ಕೂಡ ಸಿಗರೇಟ್ಸನ್ನಾಗಿರೋ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಪಬ್ಲಿಕ್ ಪ್ಲೇಸಸ್ನಲ್ಲಿ ನೀವು ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಎಲ್ಲಿ ಸಿಗರೇಟನ್ನು ಸೇದಬೇಕು ಅಂತ ಹೇಳಿದ್ರೆ ಒಂದು ನಿಮ್ಮ ಮನೆಯಲ್ಲಿ ಸೇದ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ 15 ರೂಮ್ಗಿಂತ ಮೇಲ್ಪಟ್ಟು ಅದು ಹೇಳ್ತೀನಿ, ನೀವು ಓದ್ಕೊಳ್ಳಿ. ಅದು 15 ರೂಮ್ಗಿಂತ ಮೇಲ್ಪಟ್ಟಿರತಕ್ಕಂಥ ಹೋಟೆಲ್ನಲ್ಲಿ ಎಲ್ಲಂದ್ರಲ್ಲಿ ಸೇದೋಂಗಿಲ್ಲ. ಆ ಹೋಟೆಲ್ನಲ್ಲಿ ಒಂದು ಸ್ಮೋಕಿಂಗ್ ಝೋನ್ ಅಂತ ಮಾಡಿರ್ತಾರೆ. ಆ ಸ್ಮೋಕಿಂಗ್ ಝೋನಲ್ಲಿ ಮಾತ್ರ ಸಿಗರೇಟನ್ನು ಸೇದಬೇಕು. ಅದನ್ನು ಬಿಟ್ಟು ಬೇರೆ ಎಲ್ಲಾದರೂ ಸೇದ್ತೀರ ಅಂತ ಹೇಳಿದ್ರೆ ಯಾವ ಒಬ್ಬ ನಾಗರಿಕನಾದರೂ ಅದನ್ನು ಪ್ರಶ್ನೆಯನ್ನು ಮಾಡ್ಬೋದು. ಸೊ ನೀವು ನೇರವಾಗಿ 112ಗೆ ಫೋನ್ ಮಾಡಿ ದೂರನ್ನು ಕೊಡ್ಬೋದು. ಸೊ ನೀವು ಇದನ್ನು ಕೊಟ್ಟಾಗ ನೀವು ಇವತ್ತು ಈ ಒಂದು ನೀವು ತಗೊಳ್ಳೋವಂಥ ಒಂದು ಹೆಜ್ಜೆ, ಒಂದು ಸ್ಟೆಪ್ ಏನಿದೆ ನೀವು ಹಾಕ್ತೀರಿ, ಇದು ನಮ್ಮ ಫ್ಯೂಚರ್ಗೆ, ನಮ್ಮ ಮಕ್ಕಳುಗಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಿಕೊಡುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಮಕ್ಕಳನ್ನ ಸಿಗರೇಟನ್ನು ಕೂಡ ಅಡಿಕ್ಷನ್ ಆದಮೇಲೆ ಅದನ್ನು ಬಿಡಿಸೋದು ಎಷ್ಟು ಕಷ್ಟ ಗೊತ್ತಾ. ಎಷ್ಟೋ ಜನ ಮಕ್ಕಳು ಇವತ್ತು ರಿಹ್ಯಾಬ್ ಸೆಂಟರ್ನಲ್ಲಿ ಟುಬ್ಯಾಕೋ, ಡ್ರಗ್ಸ್ ಅದು ಇದು ಬಿಟ್ಬಿಡಿ, ಟುಬ್ಯಾಕೋನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಕೂಡ ರಿಹ್ಯಾಬ್ ಸೆಂಟರ್ನಲ್ಲಿ ಸೇರ್ಕೋತಿದ್ದಾರೆ. ಹುಚ್ಚಿಡಿತಿದೆ ಮಕ್ಕಳಿಗೆ ಸಿಗರೇಟ್ ಸಿಗ್ತಿಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಾವು ಸಿಗರೇಟ್ ಸೇದಾದ್ಮೇಲೆ ಅವ್ರನ್ನ ಬಿಡಿಸೋವಂಥ ವಿಚಾರ ಅಲ್ಲ ಇದು. ಅವರು ಸೇದದ್ರನ್ನ ಹೇಗೆ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಹೋರಾಟ ಮಾಡಬೇಕಾಗಿದೆ. ಸೊ ಇದ್ರ ಜೊತೆಲಿ ನಾನು ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸಾಕಷ್ಟು ಒಂದು ಇಲ್ಲಿವರೆಗೂ ನಿನ್ನೆ ಮಧ್ಯಾಹ್ನದಲ್ಲಿ ಮಾಡತಕ್ಕಂಥ ವಿಡಿಯೋ ನಾನು ಈಗ ಒಂದು ದಿವಸ ಕಳೆದಿದೆ. ಒಂದು ದಿವಸಕ್ಕೆ 12ರಿಂದ 13 ಲಕ್ಷ ಜನ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಮೋರ್ ದೆನ್ 6000 ಕಮೆಂಟ್ಸ್ ಬಂದಿದೆ ನನಗೆ. ಫೋನ್ ಕಾಲ್ಸ್ ಜರ್ಮನಿಯಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಇಲ್ಲಿಂದ ಹೋಗಿರತಕ್ಕಂಥ ಜನಗಳು ಫೋನ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ. ಇಷ್ಟೊಂದು ಜನ ಈ ಒಂದು ವಿಚಾರಕ್ಕೆ ಸಪೋರ್ಟ್ ಮಾಡ್ತಿದ್ದೆ ಅಂದಮೇಲೆ ನಮ್ಮ ರಾಜ್ಯ ಸರ್ಕಾರ ಇದನ್ನು ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ನೀವಾಗಲೇ ಹೇಳಿದ್ರಿ ಕ್ಯಾನ್ಸರ್ ಬರತಕ್ಕಂಥದ್ದು. ಇವತ್ತು ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸ್ ನಾನು ನಿನ್ನೆ ಓದ್ತಿದ್ದೆ ಕೂತ್ಕೊಂಡು. ಟುಬ್ಯಾಕೋ ಇಂದ ಕಾಸ್ ಆಗಿರೋಂಥ ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸು ಡೇ ಬೈ ಡೇ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ 15% ಇನ್ಕ್ರೀಸ್ ಆಗಿದೆ. ಪ್ರತಿ ವರ್ಷ 5ರಿಂದ 10% ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಇಷ್ಟೊಂದು ಕಾಯ್ದೆ ಕಾನೂನುಗಳು ತೊಗೊಬಂದ್ಬಿಟ್ಟು ಅದು ಕಡಿಮೆ ಆಗಬೇಕು ಹೊರತು ಅದು ಜಾಸ್ತಿ ಆಗ್ತಾ ಹೋಗಬಾರ್ದು. ಸೊ ಟುಬ್ಯಾಕೋಯಿಂದನೇ ಈಗ ಬಳಲ್ತಾ ಇರೋವ್ರದ್ದು ಸಂಖ್ಯೆ ಏನಿದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 75,000 ಜನ ಇಡೀ ರಾಜ್ಯದಲ್ಲಿ ಟುಬ್ಯಾಕೋ 1ರಿಂದ ಕ್ಯಾನ್ಸರ್ ಬಂದು ಬಳಲ್ತಾ ಇರತಕ್ಕಂಥ ಜನರಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಯಾರಾದರೂ ಕಾಪಾಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು ನಿಮ್ಮ ಕೈನಲ್ಲಿದ್ದಾರೆ. ಹೋಗಬೇಕಾದ್ರೆ ಸುಮ್ಮನೆ ಕಾಲೇಜ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಳಿಸ್ಬಿಡೋದಲ್ಲ. ಅಲ್ಲಿ ಹೋಗಾದ್ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಒಂದು ದಿವಸ ಟೈಮ್ ಕೊಟ್ಬಿಟ್ಟು ಹೋಗಿ ನೋಡಿ, ಆಯಿತಾ. ಅಕಸ್ಮಾತ್ ಅವ್ರು ಮಾಡ್ತಿಲ್ಲ, ಪಕ್ಕದಲ್ಲಿ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮ್ಯಾನೇಜ್ಮೆಂಟ್ ಗಮನಕ್ಕೆ ತಗೊಬಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ ಕ್ಯಾಕರ್ಸ್ ಮಕ್ಕೋಗಿರಿ ಅವ್ರಿಗೆ, ಆಯಿತಾ. ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ತಿರೋದು ಹಾಳಾಗ್ಲಿಕ್ಕೆ, ನೀವು ಕಲಿಸ್ಲಿಕ್ಕೆ ಕೇಳಿ. ನೀವು ಈಚೆಗೆ ಬಂದ್ಬಿಟ್ಟು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಒಂದು ಕಾಲೇಜ್ನಲ್ಲಿ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣ ಕೊಟ್ಟಾದಮೇಲೆ ನಾವು ಲೈಫ್ನಲ್ಲಿ ಹೆಂಗೆ ಬಾಳಬೇಕು, ಹೇಗೆ ಜಾಗರೂಕತೆಯಿಂದ ಬಾಳಬೇಕು, ಕಾನೂನಲ್ಲಿ ಏನೇನು ಅವಕಾಶ ಇದೆ. ಯಾಕೆ ಒಂದು ಕಾಲೇಜ್ಗೆ ಕಾನೂನು ಏನು ಅಂತ ಗೊತ್ತಿಲ್ಲ ಅಂದಮೇಲೆ ಆ ಮಕ್ಕಳಿಗೆ ಏನು ಪಾಠ ಹೇಳ್ಕೊಡ್ತಾರೆ ಅವರು. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ಗಳು ಕೂಡ ಮುಂದಿನ ದಿವಸಗಳಲ್ಲಿ
ಅಕ್ಕಪಕ್ಕದಲ್ಲಿ ಏನಾದ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದ್ರೆ ಅದನ್ನು ರಿಪೋರ್ಟ್ ಮಾಡೋಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರನ್ನ ಕಾಲೇಜ್ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ತುಂಬ ಅರ್ಥಪೂರ್ಣವಾದಂಥ ಮಾತುಕತೆ. ನನಗನ್ಸಿದ್ದು ಇಷ್ಟು ಮಾತಾಡಿದಾಗ ಬಹುಶಃ ಸರ್ಕಾರನೂ ನಿಮ್ಮ ಮಕ್ಕಳು ಭವಿಷ್ಯ ನೋಡಲ್ಲ, ಅಧಿಕಾರಿಗಳು ನೋಡಲ್ಲ, ನಿಮ್ಮ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ನೋಡಲ್ಲ. ಬಹುಶಃ ಪೇರೆಂಟ್ಸ್ಗಳು ರೋಲ್ಯಾಂಡ್ ಅವ್ರು ಹೇಳಿದಾಗೆ ಒಂದೊಂದು ದಿನ, ಒಂದು ತಿಂಗಳಲ್ಲೋ 15 ದಿನದಲ್ಲಿ ಒಂದು ಸಾರಿ ಕಾಲೇಜ್ ಹತ್ರ ಹೋಗಿ ಬರ್ತಾಯಿರಿ. ಅಲ್ಲಿ ಸುತ್ತಮುತ್ತ ಏನಿದೆ ಸ್ವಲ್ಪ ಗಮನಿಸಿ. ಮಕ್ಳಿಗೆ ಹೋಗಿ ಕಾಲೇಜಿಗೆ ಸ್ಕೂಲ್ಗೆ ಫೀಸ್ ಕಟ್ಬಿಟ್ಟು ನೀವು ಜಾಬ್ಗೆ ಹೋದರೆ ನಿಮ್ಮ ಮಕ್ಕಳು ಖಂಡಿತ ನಿಮ್ಮ ನರಕ ನೋಡ್ತಾರೆ, ಅವ್ರ ಭವಿಷ್ಯ ಚೆನ್ನಾಗಿರಲ್ಲ. ಇದು ನಮ್ಮ ಒಂದು ಇಷ್ಟು ಮಾತುಕತೆಯಲ್ಲಿ ನನಗನ್ಸಿದ್ದು. ನಮಸ್ತೆ, ಇಷ್ಟೊತ್ತು ಬಂದು ಒನ್ ಇಂಡಿಯಾ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ರೀತಿಯ ಕಾಳಜಿಯನ್ನು ಇಟ್ಕೊಳ್ಳೋಣ. ಸೊ ಸಮಾಜಕ್ಕೆ ನಾವು ಏನು ಸಾಧ್ಯ ಆಗುತ್ತೋ ಒಳ್ಳೇದು ಮಾಡುವಂಥ ಪ್ರಯತ್ನ ಮಾಡೋಣ. ಮತ್ತಷ್ಟು ಈ ರೀತಿಯ ಕಳಕಳಿಯ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.